ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್. ಸೊ ವೆಲ್ಕಮ್ ಟು ಪುನರ್ವಿ ಎಜು ಸಂಸ್ಕಾರ ಯೂಟ್ಯೂಬ್ ಚಾನಲ್. ಸೊ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇವರು, ನಮ್ಮ ಪುನರ್ವಿ ಎಜು ಸಂಸ್ಕಾರ ಯೂಟ್ಯೂಬ್ ಚಾನಲ್ ಅವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸೋದು. ಸೊ ತುಂಬಾ ಒಂದು ಒಳ್ಳೆ ಕಾನ್ಸೆಪ್ಟ್ ಇದು. ಸೊ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ನ ತುಂಬಾ ಜನ ಬಂದ್ರೆ ಅದು ಯಾವ ತರ ನಮ್ಮ ದೇಶಕ್ಕೆ ಯೂಸ್ಫುಲ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಜೂಜು ಅಂತ ನಾನು ಹೇಳಿದೆ, ಆದ್ರೆ ಅದು ಎಂತವರಿಗೆ ಜೂಜ್ ಆಗಿರುತ್ತೆ, ಎಂತವರು ದುಡ್ಡು ಕಳ್ಕೊಂತಾರೆ ಅನ್ನೋದನ್ನ ನಿಮ್ಗೆ ಒಂದು ಸ್ಪಷ್ಟನೆ ನೀಡ್ತೀನಿ. ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಾವು ಶೇರ್ಸ್ ಇಟ್ಟಿರ್ತೀವಿ. ಸೊ ನಮ್ಗೆ ಯಾವಾಗ ಬೇಕೋ ಪರ್ಚೇಸ್ ಮಾಡ್ತೀರಿ, ಯಾವಾಗ ಬೇಕೋ ಅನ್ನೋದನ್ನ ಸೆಲ್ ಮಾಡ್ತೀವಿ. ಸೊ ಇಷ್ಟೊತ್ತು ನಾವು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಮತ್ತೆ ಸ್ಟಾಕ್ ಅಂದ್ರೆ ಏನು, ಮತ್ತೆ ಅದರಲ್ಲಿ ಯಾವ ತರ ವರ್ಕ್ ಆಗುತ್ತೆ, ಆಮೇಲೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರೋ ಊಹಾಪೋಹಗಳೇನು, ಅದು ಸತ್ಯನ ಸುಳ್ಳ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸಿದ್ವಿ. ಸೊ ಈಗ ನಾವು ಶೇರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಶೇರ್ ಅಂದ್ರೆ ಈಗ ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಕಂಪ್ನಿ ಸ್ಟಾರ್ಟ್ ಮಾಡಕ್ಕೆ 10 ಲಕ್ಷ ರೂಪಾಯಿ ಬೇಕು. 10 ಲಕ್ಷ ರೂಪಾಯಿ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇರೋದೇ ಬರೀ 5 ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಇದೆ. ಇನ್ನು 4 ಲಕ್ಷ ರೂಪಾಯಿ ಬೇಕಾಗುತ್ತೆ ನನಗೆ. ಅದನ್ನ ನಾನು ಏನ್ ಮಾಡ್ತೀನಿ, ಪಬ್ಲಿಕ್ಗೆ ಕೊಡ್ತೀನಿ. ನನಗೆ 4 ಲಕ್ಷ ರೂಪಾಯಿ ಬೇಕಪ್ಪ, ಒಂದು ಶೇರ್ ಪ್ರೈಸ್ 1000 ರೂಪಾಯಿ 2000 ನನಗೆ ಹಿಂಗ್ ಬೇಕು ಫಿಕ್ಸ್ ಮಾಡಿ ನೀವೇ ತಗೊಳ್ಳಿ ಅಂತ. ಸೊ ಅವ್ರು ನನ್ನ ಶೇರ್ಸ್ ತಗೊಂಡು ನನಗೆ ದುಡ್ಡು ಕೊಡ್ತಾರೆ. ಸೊ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗ್ಬೇಕಂದ್ರೆ, ಶೇರ್ ಇಟ್ ಇಸ್ ಅ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್. ಸೊ ಒಂದು ದೊಡ್ಡ ಕೇಕ್ ಇರುತ್ತೆ, ಆ ಕೇಕ್ ಅಲ್ಲಿ ಒಂದು ಪೀಸ್ ತಗೋತೀವಲ್ವಾ, ದೊಡ್ಡ ಕೇಕ್ ಇರೋದು ಶೇರ್ ಕ್ಯಾಪಿಟಲ್. ಚಿಕ್ಕದು ಒಂದು ಕಟ್ ಮಾಡ್ಕೊಂಡು ಪೀಸ್ ತಗೋತೀವಲ್ವಾ, ಅದನ್ನ ನಾವು ಶೇರ್ ಅಂತ ಕರಿತೀವಿ. ಸೊ ಈ ಶೇರ್ ಅಲ್ಲಿ 2 ತರ ಶೇರ್ಸ್ ಇದೆ, ಒಂದು ಈಕ್ವಿಟಿ, ಇನ್ನೊಂದು ಪ್ರಿಫರೆನ್ಸ್ ಶೇರ್. ಈ ಪ್ರಿಫರೆನ್ಸ್ ಶೇರ್ಗೂ ನಮ್ಮ ಸ್ಟಾಕ್ ಮಾರ್ಕೆಟ್ ಏನು ಸಂಬಂಧ ಇಲ್ಲ. ಯಾಕೆ ಅಂದ್ರೆ ಈ ಪ್ರಿಫರೆನ್ಸ್ ಶೇರ್ಸ್ ನಡೆಯೋದಲ್ಲ ಇಂಟರ್ನಲ್. ಸೊ ಅದು ಎಲ್ಲೇ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗೋದಾದ್ರೆ ಏನು ಆಗಲ್ಲ. ಇದು ಪ್ರಿಫರೆನ್ಸ್ ಶೇರ್. ನಮ್ಮ ಕಂಪ್ಲೀಟ್ ಫೋಕಸ್ ಮತ್ತೆ ನಮ್ಮ ಕಂಪ್ಲೀಟ್ ಇದು ಬರೋದು ಈಕ್ವಿಟಿ ಶೇರ್ಸ್. ಸೊ ಈಕ್ವಿಟಿ ಶೇರ್ಸ್ ಬಗ್ಗೆ. ಸೊ ಈಕ್ವಿಟಿ ಶೇರ್ಸ್ ಅಂದ್ರೆ ಓನರ್ಸ್ ಆಫ್ ದ ಕಂಪನಿ ಅಂತಾರೆ. ಸೊ ನಾನು ಮಾತಾಡೋದೆಲ್ಲ ಸ್ವಲ್ಪ ಒಂದು ಕಾಮರ್ಸ್ ರಿಲೇಟೆಡ್, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇರುತ್ತೆ. ಸೊ ಯಾರಿಗಾನ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದು, ಇಲ್ಲಾಂದ್ರೆ ಇದ್ರ ಒಂದು ಫಿನಾನ್ಸ್ ನಾಲೆಜ್ ಇಲ್ಲೇ ಇಲ್ಲ, ಕಮ್ಮಿ ಇದ್ರೆ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೀವು ಕಮೆಂಟ್ ಹಾಕ್ಬೋದು ಅಲ್ಲಿ ಕೆಳಗಡೆ. ನಮಗೆ ಈ ತರ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬೇಕು ಅಂತ ನಾವು ಪರ್ಸನಲ್ ಆಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸಿ. ಸೊ ಇದು ಈಕ್ವಿಟಿ ಶೇರ್ಸ್ ಅಂತ. ಸೊ ಶೇರ್ಸ್ ಅಲ್ಲಿ 2 ರೀತಿ. ಪ್ರಿಫರೆನ್ಸ್ ಶೇರ್ ನಾವು ಯಾವುದಕ್ಕೂ ನಾವು ತಗೊಳ್ಳೋಲ್ಲ, ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟ್ ಇಲ್ಲ. ಈಕ್ವಿಟಿ ಶೇರ್ಸ್ ಅಂದ್ರೆ ಓನರ್ಸ್ ಆಫ್ ದ ಕಂಪನಿ. ನೀವು ಈಕ್ವಿಟಿ ಶೇರ್ ಅಲ್ಲಿ ಏನಾರ ಒಂದು ಶೇರ್ ತಗೊಂಡ್ರೆ, ಯಾವ್ದಾರ ಒಂದು ಇರ್ರೆಸ್ಪೆಕ್ಟಿವ್ ಆಫ್ ದ ಕಂಪನಿ, 5,000ಕ್ಕಿಂತ ಹೆಚ್ಚು ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ನೀವು ಯಾವುದೇ ಒಂದು ಕಂಪನಿಯಿಂದ ಶೇರ್ ತಗೊಂಡಿದ ತಕ್ಷಣ ನೀವು ಓನರ್ ಆಗ್ತೀರಾ. ಓನರ್ ಅಂದ್ರೆ ಏನು, ನಿಮ್ಮ ಲಾಸ್ಗೆ ನೀವೇ ಜವಾಬ್ದಾರರು, ನಿಮ್ಮ ಪ್ರಾಫಿಟ್ಗೆ ನೀವೇ ಜವಾಬ್ದಾರರು. ಅಷ್ಟೇ ಸಿಂಪಲ್ ಅದು ಓನರ್ ಅಂದ್ರೆ. ಓಕೆ, ಸೊ ಓನರ್ ಅಂದ್ರೆ ಅಷ್ಟಲ್ವಾ. ಸೊ ಅದೇ ತರ ಈಕ್ವಿಟಿ ಶೇರ್ ಏನಾರ ನೀವು ತಗೊಂಡ್ರೆ, ಶೇರ್ ವ್ಯಾಲ್ಯೂ ಮೇಲಕ್ಕೆ ಹೋದ್ರೆ ನಿಮಗೆ ದುಡ್ಡು ಬರುತ್ತೆ, ಶೇರ್ ವ್ಯಾಲ್ಯೂ ಕೆಳಗಡೆ ಹೋದ್ರೆ ನೀವು ದುಡ್ಡು ಕಳ್ಕೊತೀವಿ. ಸೊ ಅಷ್ಟೇ, ಅದನ್ನ ನಾವು ಸಿಂಪಲ್ ಆಗಿ ಈಕ್ವಿಟಿ ಶೇರ್ಸ್ ಅಂದ್ರೆ ಓನರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟಾಪ್ 10 ಕಂಪನೀಸ್, ಟಾಪ್ 10 ಈಕ್ವಿಟಿ ಶೇರ್ಸ್ ಕಂಪನೀಸ್ ಯಾವ್ಯಾವ್ದು ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಟಾಪ್ 1 ಅಲ್ಲಿ ಇರೋದು ರಿಲಯನ್ಸ್ ಇಂಡಸ್ಟ್ರಿ, ಆಮೇಲೆ ನಮಗೆ ಟಾಟಾ ಕನ್ಸಲ್ಟೆನ್ಸಿ ಇದೆ, HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್, ಇನ್ಫೋಸಿಸ್. ಈ ತರ ಒಂದು ಟಾಪ್ 10 ಕಂಪನೀಸ್ ತಗೊಂಡಿದ್ದೀನಿ. ಅವ್ರ ಕ್ಯಾಪಿಟಲ್ ನೋಡಬಹುದು. ಕ್ಯಾಪಿಟಲ್ ಬರೋದು ಲಕ್ಷ ಕೋಟಿಯಲ್ಲಿ ಬರ್ತಾ ಇದೆ. ಇಟ್ ಇಸ್ ಇನ್ INR lakh crore. 15.667 ಲಕ್ಷ ಕೋಟಿಗಳು ಇದ್ರದ್ದು ಕ್ಯಾಪಿಟಲ್. ಸೊ ಇದ್ರಲ್ಲಿ ಒಂದು ಶೇರ್ ನೀವೇನಾರ ತಗೊಂಡ್ರು, ನೀವು ಈಕ್ವಿಟಿ ಶೇರ್ ಹೋಲ್ಡರ್ ಆಗ್ತೀರಾ, ನೀವು ಆ ಕಂಪನಿಗೆ ಓನರ್ ಆಗ್ತೀರಾ. ಓನರ್ ಅಂದ್ರೆ ಶೇರ್ ಪ್ರೈಸ್ ಮೇಲೆ ಹೋದ್ರೆ ದುಡ್ಡು ಬರುತ್ತೆ, ಕೆಳಗಡೆ ಹೋದ್ರೆ ದುಡ್ಡು ಹೋಗುತ್ತೆ, ಅಷ್ಟೇ ಓನರ್ ಅಂದ್ರೆ. ಬಟ್ ನೀವೇನಾದ್ರೂ ಯಾವುದೇ ಒಂದು ಕಂಪನಿಯಲ್ಲಿ, ಇದೇ ಕಂಪನಿ ಅಲ್ಲ, 5,000ಕ್ಕಿಂತ ಹೆಚ್ಚು ಕಂಪನಿಗಳಿದೆ, ಯಾವುದೇ ಒಂದು ಕಂಪನಿಯಲ್ಲಿ ನೀವು ಏನಾದ್ರೂ ಬೋರ್ಡ್ ಆಫ್ ಡೈರೆಕ್ಟರ್ ಆಗ್ಬೇಕು ಅಂದ್ರೆ, ನೀವು ಆ ಕಂಪನಿದು ಟೋಟಲ್ ಕ್ಯಾಪಿಟಲ್ ಮೇಲೆ 1% ಶೇರ್ಸ್ ನೀವೇನಾರ ತಗೊಂಡ್ರೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ ಆಗ್ತೀರಿ. ಸೊ ಬೋರ್ಡ್ ಆಫ್ ಡೈರೆಕ್ಟರ್ ಅಂದ್ರೆ ಒಂದು ಡಿಸಿಷನ್ ತಗೋಬೇಕಂದ್ರೆ ನಿಮ್ಮನ್ನು ಕೇಳ್ತಾರೆ, ನೀವು ಅದಕ್ಕೆ ಅಥಾರಿಟಿ ಇರ್ತೀರಾ. ಎಷ್ಟು 1% ಇದ್ರೆ ಸಾಕು. ಬಟ್ ಈ 1% ಅನ್ನೋದು ಕೆಲವರಿಗೆ ತುಂಬಾ ಚಿಕ್ಕ ಅಮೌಂಟ್ ಅನ್ಸ್ಬೋದು. ನೀವೇ ಇಮೇಜಿನ್ ಮಾಡ್ಕೊಳ್ಳಿ, 15.67 ಲಕ್ಷ ಕೋಟಿಗಳಲ್ಲಿ 1% ಅಂದ್ರೆ ಎಷ್ಟು 1000 ಕೋಟಿ ಆಗುತ್ತೆ ಅಂತ. ಸೊ ತುಂಬಾ ಕಷ್ಟ ಆಗುತ್ತೆ ಅದು 1% ಗೇನ್ ಮಾಡೋದು. ಬಟ್ 1% ನಾವು ತಗೊಂಡ್ರೆ ನಾವು ಆ ಕಂಪನಿಗೆ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗ್ತೀವಿ. ಸೊ ಇದು ಈಕ್ವಿಟಿ ಶೇರ್ಸ್. ನೀವು ಸರ್ಚ್ ಮಾಡ್ಬೋದು, ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಸಜೆಷನ್, ನಿಮ್ಗೆ ಶೇರ್ಸ್ ಬಗ್ಗೆ ಆಗಲಿ ಇಲ್ಲ ಸ್ಟಾಕ್ ಬಗ್ಗೆ ಆಗಲಿ ಏನಾರ ಮಾಹಿತಿ ಬೇಕಂದ್ರೆ ಮನಿ ಕಂಟ್ರೋಲ್, ನೀವು ನೋಡ್ಬೋದು, ಮನಿ ಕಂಟ್ರೋಲ್ ಅಂತ ಅಪ್ಲಿಕೇಶನ್ ಇದೆ, ಸಿಂಬಲ್ ಈ ತರ ಇದೆ. ಸೊ ಈ ಮನಿ ಕಂಟ್ರೋಲ್ ಅಪ್ಲಿಕೇಶನ್ ಲಿಂಕು ನಿಮ್ಮ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ ನಿಮಗೆ. ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಮನಿ ಕಂಟ್ರೋಲ್ ಅಪ್ಲಿಕೇಶನ್ ಒಂದ್ಸಲ ಓಪನ್ ಮಾಡಿ ಸಾಕು, ಅದರಲ್ಲಿ ಸ್ಟಾಕ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಕೊಡ್ತಾರೆ. ಈಗ ಸ್ಟಾಕ್ಸ್ ನ ಯಾವ ತರ ಚೂಸ್ ಮಾಡೋದು. ಸೊ ಸ್ಟಾಕ್ಸ್ ನ ಯಾವ ತರ ಚೂಸ್ ಮಾಡಬೇಕು ಅಂದ್ರೆ 2 ರೀತಿ ಇದೆ. ಫಸ್ಟ್ ಒನ್ ಬಂದು ಫಂಡಮೆಂಟಲ್ ಅನಾಲಿಸಿಸ್, ಎರಡನೇದು ಬಂದು ಟೆಕ್ನಿಕಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಬೇಸಿಕ್ ಆಗಿ
ಒಂದು ಅನಾಲಿಸಿಸ್ ಅಂತ. ಅಂದ್ರೆ ಏನಂದ್ರೆ, ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕು, ನೀವು ಒಂದು ಯಾವುದೋ ಒಂದು ದೊಡ್ಡ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾಡಬೇಕು. ಅದಕ್ಕೆ ಫಸ್ಟ್ ಪಾಯ ಹಾಕಿ ಪಿಲ್ಲರ್ ಹಾಕ್ತೀವಲ್ವಾ, ಅದನ್ನ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತೀವಿ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಅದಕ್ಕೆ ಫಂಡಮೆಂಟಲ್ ಹಾಕಲ್ಲ, ಫೌಂಡೇಶನ್ ಹಾಕಲ್ಲ, ಅದಕ್ಕೆ ಪಾಯನೂ ಇಲ್ಲ ಪಿಲ್ಲರ್ ಇಲ್ಲ, ಜಸ್ಟ್ ಗೋಡೆ ಕಟ್ಕೊಂಡೆ 10 ಫ್ಲೋರ್ 15 ಫ್ಲೋರ್ ಕಟ್ತಾರೆ, ಅದು ಬಿದ್ದೋಗುತ್ತೆ. ಸೊ ನಿಮಗೆ ಬೇಸಿಕ್ ನಾಲೆಜ್ ಇಲ್ದಿರೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದೇ ಸಲ ಅಡ್ವಾನ್ಸ್ ಹೋಗಿ ದುಡ್ಡು ಮಾಡಬೇಕು, ದುಡ್ಡು ತಗೋತೀನಿ ಅಂದ್ರೆ ತಗೋತೀರಾ, ಮೇಲಕ್ಕೆ ಹೋಗ್ತೀರಾ, ಎಷ್ಟು ಮೇಲಕ್ಕೆ ಹೋಗ್ತೀರೋ ಅಷ್ಟೇ ಮೇಲಿಂದ ಕೆಳಗಡೆ ಬೀಳ್ತೀರಾ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ನಮಗೆ ಮಾರ್ಕೆಟ್ ಕ್ಯಾಪಿಟಲ್ ಇದೆ, 20 ಇಯರ್ಸ್ ಗ್ರಾಫ್ ನೋಡಬೇಕು, PB ರೇಷಿಯೋ, PE ರೇಷಿಯೋ. ಸೊ ಇಷ್ಟನ್ನು ನಾವು ನೋಡಬೇಕು. ಸೊ ಈ ಮಾರ್ಕೆಟ್ ಕ್ಯಾಪಿಟಲ್ ಅಂದ್ರೆ ಏನು? ಸೊ ಇದು ನೋಡ್ಬೋದು, ಮಾರ್ಕೆಟ್ ಕ್ಯಾಪಿಟಲ್ ಅಂದ್ರೆ ಆ ಒಂದು ಕಂಪನಿಯ ಟೋಟಲ್ ಅಮೌಂಟ್ ಎಷ್ಟು, ಟೋಟಲ್ ಅವ್ರು ಇನ್ವೆಸ್ಟ್ ಮಾಡಿರೋದು ಎಷ್ಟು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಈಗ ಯಾರೋ ಒಬ್ಬ ಅವನ ಕಂಪ್ನಿಗೆ 100 ಕೋಟಿ ಹಾಕಿರ್ತಾನೆ, ಇನ್ನೊಬ್ಬ ಯಾರೋ ಒಬ್ಬ ಅವನ ಕಂಪ್ನಿಗೆ 1 ಲಕ್ಷ ಹಾಕಿರ್ತಾನೆ. 1 ಲಕ್ಷ ಹಾಕಿರೋನು ನಿಮ್ಗೆ ರಿಟರ್ನ್ಸ್ ಜಾಸ್ತಿ ಕೊಡ್ತಾ ಇರ್ತಾನೆ, ಏನಕ್ಕೆ? ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ ಜನರ ಹತ್ರ. 100 ಕೋಟಿ ಹಾಕಿರೋನು ಲಾಭ ಬಂದ್ರೆ ಕೊಡ್ತಾನೆ, ನಷ್ಟ ಬಂದ್ರೆ ಕೊಡಲ್ಲ. ಸೊ ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಜನರು ಏನ್ ಮಾಡ್ತಾರೆ, ಈ ಮಾರ್ಕೆಟ್ ಕ್ಯಾಪಿಟಲ್ ಬಗ್ಗೆ ನೋಡೋದೇ ಇಲ್ಲ, ಮಾರ್ಕೆಟ್ ಕ್ಯಾಪಿಟಲ್ ನ ತಿಳ್ಕೊಳ್ಳೋದೇ ಇಲ್ಲ. ಯಾರು ಜಾಸ್ತಿ ನನಗೆ ರಿಟರ್ನ್ ಕೊಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತೀವಿ. ನಾನು 100 ರೂಪಾಯಿ ಹಾಕ್ತೀನಿ, 100 ರೂಪಾಯಿ ಎಷ್ಟು ಕೊಡ್ತೀಯಾ ಅಂದ್ಬಿಟ್ಟು ಅವ್ರು ನೋಡ್ತಾ ಇರ್ತೀವಿ. ಯಾವತ್ತೇ ಆಗಲಿ ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲಾದ್ರೂ ದುಡ್ಡು ಜಾಸ್ತಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ದುಡ್ಡು ಜಾಸ್ತಿ ನಿಮ್ಮ ಹತ್ರ ಮತ್ತೆ ತಗೋತಾರೆ ಅಂತಾನೆ ಅರ್ಥ. ಸೊ ಅದಕ್ಕೆ ನಾವು ಮಾರ್ಕೆಟ್ ಕ್ಯಾಪಿಟಲ್ ನ ನೋಡ್ಬೇಕು. ಮಾರ್ಕೆಟ್ ಕ್ಯಾಪಿಟಲ್ ಅಲ್ಲಿ ಲಾರ್ಜ್ ಕ್ಯಾಪಿಟಲ್, ಮಿಡ್ ಕ್ಯಾಪಿಟಲ್, ಲೋ ಕ್ಯಾಪಿಟಲ್, 3 ತರ ಕ್ಯಾಪಿಟಲ್ಸ್ ಇದೆ. ಲಾರ್ಜ್ ಕ್ಯಾಪಿಟಲ್ ಅಂದ್ರೆ ಏನು? ಯಾವುದೇ ಒಂದು ಕಂಪನಿಯ ಕ್ಯಾಪಿಟಲ್ ಅಂದ್ರೆ ಅವರ ಬಂಡವಾಳ 50,000 ಕೋಟಿಗಿನ ಮೇಲೆ ಇದ್ರೆ ಅದನ್ನ ನಾವು ಲಾರ್ಜ್ ಕ್ಯಾಪಿಟಲ್ ಅಂತ ಕರೀತೀವಿ. ಸೊ 50,000 ಕೋಟಿಗಿನ ಮೇಲೆ ಇದ್ರೆ ಅದನ್ನ ಲಾರ್ಜ್ ಕ್ಯಾಪಿಟಲ್. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಲಾರ್ಜ್ ಕ್ಯಾಪಿಟಲ್ ಅಲ್ಲಿ ಯಾವ್ಯಾವ ಕಂಪನಿ ಬರುತ್ತೆ, ಆ ಕಂಪನೀಸ್ ಯಾವುದೇ ಆಗಲಿ ಈ ಪ್ರಪಂಚ ಇರೋವರೆಗೂ, ಸ್ಟಾಕ್ ಮಾರ್ಕೆಟ್ ಇರೋವರೆಗೂ ಆ ಕಂಪನಿಗಳು ಏನೂ ಆಗಲ್ಲ. ಎಕ್ಸಾಂಪಲ್ ರಿಲಯನ್ಸ್, ಟಾಟಾ, ಇನ್ಫೋಸಿಸ್, ಮತ್ತೆ TCS, ಮತ್ತೆ ವಿಪ್ರೋ, HDFC, ಕೊಟ್ಯಾಕ್. ಸೊ ಈ ತರ ನೀವು ಹಲವಾರು ಕಂಪನಿಗಳು ನೋಡ್ಬೋದು. ಪ್ರಪಂಚ ಇರೋವರೆಗೂ, ಸ್ಟಾಕ್ ಮಾರ್ಕೆಟ್ ಇರೋವರೆಗೂ ಆ ಕಂಪನಿಗಳು ಏನೂ ಆಗೋದೇ ಇಲ್ಲ. ಅಂತದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು, ಲಾರ್ಜ್ ಕ್ಯಾಪಿಟಲ್. ಮಿಡ್ ಕ್ಯಾಪಿಟಲ್ ಅಂದ್ರೆ ಯಾವ ಒಂದು ಕಂಪನಿಯ ಬಂಡವಾಳ, ಅವರ ಒಂದು ಹೂಡಿಕೆ 25,000 ಕೋಟಿಗಳಿಂದ 50,000 ಕೋಟಿ ಒಳಗಡೆ ಇರುತ್ತೆ, ಮಿಡ್ ಕ್ಯಾಪ್. ಅದನ್ನ ಮೀಡಿಯಂ ಕ್ಯಾಪ್ ಅಂತೀವಿ, ಇಲ್ಲ ಮಿಡ್ ಕ್ಯಾಪ್ ಅಂತೀವಿ. ಸೊ ಇದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಬಹುದು. ಸೊ ಏನ್ ತೊಂದರೆ ಇಲ್ಲ. ನಿಮಗೆ ಡೇಂಜರ್ ಆಗಿರೋ ಝೋನ್ ಯಾವುದು ಅಂದ್ರೆ ಲೋ ಕ್ಯಾಪಿಟಲ್. ಈ ಲೋ ಕ್ಯಾಪಿಟಲ್ ಅಲ್ಲಿ ಏನಾದ್ರು ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ನಿಮಗೆ ರಿಟರ್ನ್ಸ್ ಬರೋದು ತುಂಬಾ ಕಷ್ಟ. ರಿಟರ್ನ್ಸ್ ಬೇಗ ಬರುತ್ತೆ, ಬಟ್ ನಿಮ್ ಕನ್ಸಿಸ್ಟೆನ್ಸಿ ಬರೋದು ಕಷ್ಟ. ಸೊ ಈ ಲೋ ಕ್ಯಾಪಿಟಲ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೋ ಕ್ಯಾಪಿಟಲ್ ಕಂಪನಿ ಯಾವ ತರ ಕೆಲಸ ಮಾಡುತ್ತೆ. ಈಗ ನಾನು ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು, 4 ಜನ ಪಾರ್ಟ್ನರ್, 4 ಜನ ಹತ್ರನೂ 100 ಕೋಟಿ ಇರುತ್ತೆ. 100 ಕೋಟಿ ಹಾಕಿ 400 ಕೋಟಿಯಿಂದ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತೀವಿ. ಬಂಡವಾಳ ಬರೀ 400 ಕೋಟಿ. 400 ಕೋಟಿ ನಮ್ಮಂತ ಸಾಮಾನ್ಯ ಜನರಿಗೆ ಜಾಸ್ತಿ ಅನ್ಸ್ಬೋದು, ಬಟ್ ಆದ್ರೆ ಈ ತರ ಸ್ಕ್ಯಾಮ್ ಮಾಡಕ್ಕಂತಾನೆ ಕೆಲವರು ಇರ್ತಾರೆ. ಅವ್ರಿಗೆ ಅದೇನೂ ಅಲ್ಲ. 400 ಕೋಟಿಯಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಆ 400 ಕೋಟಿನ 800 ಕೋಟಿ ಅವರೇ ಮಾಡ್ತಾರೆ. ಆ 400 ಕೋಟಿ ಜನ 400 ಕೋಟಿಗೆ 4 ಜನ ಇರ್ತಾರಲ್ಲ, ಅವರೇ ಅದನ್ನ 800 ಕೋಟಿ ಮಾಡ್ತಾರೆ. 800 ಕೋಟಿ ಮಾಡಿದ್ದಾದ್ಮೇಲೆ ಜನರನ್ನೆಲ್ಲ ಅಟ್ರಾಕ್ಟ್ ಮಾಡಿ ಒಂದೇ ಸರಿ 800 ಇಂದ 0 ಮಾಡ್ತಾರೆ. ಸೊ ಈ ತರ ನಿಮ್ಗೆ ಹುಡುಗರಿಗೆ ಹಲವಾರು ಶೇರ್ಸ್ ಸಿಗುತ್ತೆ. ಆ ಕಂಪನಿನ ನಾವು ಶೆಲ್ ಕಂಪನೀಸ್ ಅಂತ ಕರಿತೀವಿ. ಶೆಲ್ ಅಂದ್ರೆ ಕಪ್ಪೆ ಚಿಪ್ಪು, ಈ ತರ ಮುಚ್ಚಿರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಕಪ್ಪೆ ಚಿಪ್ಪು ಯಾವ ತರ ಇರುತ್ತೆ, ಸಮುದ್ರದ ಕಡೆ ಎಲ್ಲ ಈ ತರ ಮುಚ್ಚಿರುತ್ತೆ. ಅದನ್ನ ಓಪನ್ ಮಾಡೋವರೆಗೂ ಗೊತ್ತಾಗಲ್ಲ ಒಳಗಡೆ ಮುತ್ತಿದ್ಯಾ ಮಣ್ಣಿದ್ಯಾ ಅಂತ. ಸೊ ಓಪನ್ ಮಾಡಿದ್ರೆ ಮುತ್ತು ಇರ್ಬೋದು, ಮಣ್ಣು ಇರ್ಬೋದು. ಸೊ ಆ ತರ ಒಂದು ಡೇಂಜರ್ ಕಂಪನೀಸ್ ನ ಲೋ ಕ್ಯಾಪಿಟಲ್ ಅಲ್ಲಿ ನಾವು ನೋಡ್ತೀವಿ. ಸೊ ನಿಮ್ಮ ಪ್ರಿಫರೆನ್ಸ್ ಯಾವತ್ತೇ ಇರಲಿ ಲಾರ್ಜ್ ಕ್ಯಾಪಿಟಲ್ ಆರ್ ಮಿಡ್ ಕ್ಯಾಪಿಟಲ್. ನೆಕ್ಸ್ಟ್ 20 ವರ್ಷ ಗ್ರಾಫ್. ನೀವು ಯಾವುದೇ ಒಂದು ಕಂಪನಿನ ಚೂಸ್ ಮಾಡಿ 20 ವರ್ಷ ಗ್ರಾಫ್ ನ ತಗೊಳ್ಳಿ. ಯಾವತ್ತೇ ಆಗಲಿ ಗ್ರಾಫ್ ಅಪ್ವರ್ಡ್ ಇರಬೇಕು. ಸೊ ಇವಾಗ 2024 ನೀವು ಗ್ರಾಫ್ ಓಪನ್ ಮಾಡಿ 2020 ನೋಡಿ. 2020 ಇಂದ 2024 ಈ ತರ ಹೋಗಿರುತ್ತೆ. ಅಂದ್ರೆ 2024 ಇಂದ 2050 ಅದೇ ತರ ಮೇಲೆ ಹೋಗುತ್ತೆ ಅಂತ ಅರ್ಥ.